ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಈ ದಿನ ಬಿಗ್ ಬಾಸ್ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ನಾವು ನಮ್ಮ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಹೇಳ್ತಾ ಹೋಗೋಣ. ಏನಂದರೆ ಒಂದು ಟಾಸ್ಕ್ ಇರುತ್ತೆ. ಟಾಸ್ಕಲ್ಲಿ ನೀರನ್ನು ತುಂಬುವಂತಹ ಒಂದು ಟಾಸ್ಕ್. ಆ ಟಾಸ್ಕಿನಲ್ಲಿ ಕಾವ್ಯ ಮತ್ತು ಸ್ಪಂದನ ಇಬ್ಬರು ಹುಡ್ಕೋತಾರೆ. ಕೊನೆ ಲಾಸ್ಟ್ಗೆ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಚಾಲೆಂಜ್ನಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಸ್ಪಂದನ ಅವರ ಬಕೆಟಲ್ಲಿರುವಂತಹ ನೀರು ಜಾಸ್ತಿ ಇರುತ್ತೆ. ಆದರೆ ಗಿಲ್ಲಿ ವಾದ ಮಾಡ್ತಾ ಇದ್ದಾರೆ, ಇಲ್ಲ ಕಾವ್ಯದೇ ಬಕೆಟ್ನಲ್ಲಿರುವಂತಹ ನೀರು ಜಾಸ್ತಿ ಇರೋದು ಅಂತ ಹೇಳಿ. ಆಗ ಎಲ್ರಿಗೂ ಸಹ ಅನಿಸುತ್ತೆ, ಇದೇನು ಫೇವರಿಸಮ್ ಮಾಡಬೇಡ, ಕರೆಕ್ಟಾಗಿ ನೋಡುವಲ್ಲಿ ದೂರದಿಂದ ಎಂತಹ ಚಿಕ್ಕ ಮಕ್ಕಳು ಬಂದರೂ ಸಹ ಕಂಡುಹಿಡಿದು ಬಿಡ್ತಾರೆ. ಮಾಳು ಅವರ ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿದ್ರು, ಅವರೇ ಬಂದು ಹೇಳ್ತಿದ್ರು, ಬೇಕಾದರೆ ಎಲ್ಲರ ನೀರು ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದರೆ ಅವರೇ ಕರೆಕ್ಟಾಗಿ ಆನ್ಸರ್ ಹೇಳ್ತಿದ್ರು. ಗಿಲ್ಲಿ ಕರೆಕ್ಟಾಗಿ ಹೇಳು, ಫೇವರಿಸಮ್ ಮಾಡಬೇಡ ಅಂತ ಹೇಳಿ ಅಶ್ವಿನಿ ಅವರು ಸಹ ಹೇಳ್ತಾರೆ. ಆದರೂ ಸಹ ಬಿಗ್ ಬಾಸ್ ತೆಗೆದುಕೊಳ್ಳುವಂಥದ್ದು ಕ್ಯಾಪ್ಟನ್ ಯಾರು ಏನು ಹೇಳ್ತಾರೆ ಆ ಮಾತನ್ನು ಸರಿಯಾಗಿ ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಈಗ ಗಿಲ್ಲಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ರೀತಿ ಹೇಳ್ತಿರೋದ್ರಿಂದ, ಸ್ಪಂದನಾಗಿಂತ ಕಾವ್ಯ ಬಕೆಟ್ನಲ್ಲಿ ಜಾಸ್ತಿ ನೀರಿದೆ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಈಗ ಎಲ್ಲರಿಗೂ ಸಹ ಇದು ಫೇವರಿಸಮ್ ರೀತಿ ಕಾಣ್ತಾ ಇರೋದಂತೂ ನಿಜ. ಬಟ್ ಇದೇನಾಗಿದೆ ಅಂದರೆ, ಎಲ್ಲರಿಗೂ ಸಹ ಕ್ಲಿಯರಾಗಿ ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ಫೇವರಿಸಮ್ ಅಂತ ಹೇಳಿ. ಆದರೆ ಈ ಎಪಿಸೋಡ್ ನೋಡೋಕ್ಕಿಂತ ಮುಂಚೆ ಏನೂ ಸಹ ಮಾತನಾಡುವಂತೆ ಇಲ್ಲ. ಗಿಲ್ಲಿ ಸ್ವಲ್ಪ ಕಾಮಿಡಿ ಮತ್ತು ತರಲೆ ಮಾಡೋದು ಜಾಸ್ತಿ. ಸುಮ್ಮನೆ ನಾನು ಆ ರೀತಿಯಾಗಿ ಅಂದಿದ್ದು ನನಗೇನು ಗೊತ್ತಾಗೋದಿಲ್ವ, ಸ್ಪಂದನ ಅದೇ ಜಾಸ್ತಿ ಇದೆ ಅಂತ ಹೇಳಿದ್ರೂ ಸಹ ಹೇಳ್ಬಿಡಬಹುದು. ಅದನ್ನು ಎಪಿಸೋಡ್ ನೋಡೋವರೆಗೂ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಹಾಗೆಯೇ ಅಶ್ವಿನಿ ಅವರು ಗಿಲ್ಲಿಗೆ ತುಂಬಾ ಈಗ ಉರಿಸ್ತಾ ಇದ್ದಾರೆ. ಏನು ರಾಜನ ಥರ ಮೆರೀತಾ ಇದ್ರು, ಹಾಗೆ ಹೀಗೆ, ಏನು ಒಂದೇ ದಿನಕ್ಕೆ ಟುಸ್ ಪಟಾಕಿ ಆಗೋಯ್ತಾ ನಿಮ್ಮ ರಾಜನ ಹಾರ್ಬಟ, ಹಾಗೆ ಹೀಗೆ ಅಂತ ಹೇಳಿ ಗಿಲ್ಲಿ ಯಾಕೋ ಸ್ವಲ್ಪ ಮಂಕಾದಂತೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಆದರೆ ಅಶ್ವಿನಿ ಅವರಿಗೆ ಇದೊಂದು ರೀತಿಯಾಗಿ ಖುಷಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ರಾಣಿ ಅಂತೂ ರಾಜ ಹೇಳಿದ ಮಾತನ್ನು ಕೇಳೋಲ್ಲ, ರಾಜನಿಗೆ ಉರಿಸೋದೇ, ರಾಜನ ಮಾತನ್ನು ಕೇಳದೇ ಇರೋದೇ ರಾಣಿ ಅಂತ ಹೇಳಿ ತುಂಬಾ ಇವರು ಅವರದೇ ರೀತಿಯಾದಂತಹ ಒಂದು ಸ್ವ್ಯಾಗ್ ಇರುತ್ತೆ, ಒಂದು ರಾಜಮಾತೆ ಎನ್ನುವಂತಹ ಫೀಲಿಂಗ್ ಇರುತ್ತೆ. ಅದೇ ರೀತಿಯಲ್ಲಿ ಈ ಅಶ್ವಿನಿ ಅವರು ಈಗ ಬರ್ತಾ ಇದ್ದಾರೆ. ಈಗ ಎಲ್ರಿಗೂ ಸಹ ಏನಾಗುತ್ತೆ ಅಂತ ಹೇಳಿ ನೋಡಬೇಕಾಗುತ್ತೆ. ನೋಡೋಣ ಯಾವ ರೀತಿಯಾಗಿ ಈಗ ಅಶ್ವಿನಿ ಮತ್ತು ಗಿಲ್ಲಿಯವರ ನಿನ್ನೆ ನಡೆದಂತಹ ಒಂದು ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಏನು ಅಂಥದ್ದು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಕುತೂಹಲಕರವಾಗಿ ಇರುವಂಥದ್ದು. ರಘು ಮತ್ತು ಈ ರಕ್ಷಿತಾ ಅವರ ಮಧ್ಯೆ ಕಾನ್ವರ್ಜೇಷನ್ ಏನಿದೆ, ಇವರಿಬ್ಬರ ನಡೀತಾ ಇರುವಂತಹ ಸಿಚುವೇಶನ್ಗಂತೂ ತುಂಬಾ ಹೇಳಿ ಮಾಡಿಸದಂತೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಗಿಲ್ಲಿ ಫ್ಯಾನ್ಸ್ಗಳು ಎಷ್ಟೊಂದು ಜನ ಇದೊಂದು ಪ್ರೋಮೋವನ್ನು ನೋಡಿ ಗಿಲ್ಲಿ ಮಾಡೋದು ತಪ್ಪು, ನಿನ್ನೆ ಮತ್ತು ಈ ದಿನ ಮಾಡೋದು ಹಾಗೆ ಹೀಗೆ ಅಂತ ಹೇಳಿ ಎರಡಕ್ಕೂ ಸಹ ಕನೆಕ್ಷನನ್ನು ತೆಗೆದುಕೊಂಡು ಈ ರೀತಿ ಮಾಡ್ತಾ ಇರೋದು ಸಹ ಎದ್ದು ಕಾಣಿಸ್ತಾ ಇದೆ. ಆದರೆ ಪ್ರೋಮೋವನ್ನು ನೋಡಿಕೊಂಡು ಎಪಿಸೋಡನ್ನು ನೋಡದೆ ಈ ರೀತಿ ಮಾಡೋದು ತಪ್ಪು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.